ಬೆಂಗಳೂರು ಪೂರ್ವ ತಾಲೂಕು ಆರೋಗ್ಯ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ಡೆಂಗ್ಯೂ ನಿಯಂತ್ರಣ ಜಾಗೃತಿ ಜಾಥಾಕ್ಕೆ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರಯ್ಯ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿನ ಸಾರ್ವಜನಿಕರಲ್ಲಿ ಮಲೇರಿಯಾ, ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಕಾಯಿಲೆಗಳು ಅಧಿಕವಾಗಿ ಕಂಡುಬಂದಿದ್ದು, ಆದ ಕಾರಣ ಇಂದಿನಿಂದ 15 ದಿನಗಳವರೆಗೆ ಆರೋಗ್ಯಾಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತರು ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಎಂದರು. ಇನ್ನು ಡೆಂಗ್ಯೂ, ಮಲೇರಿಯಾ ರೋಗಗಳ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಇನ್ನು ಪ್ರತಿದಿನ ಮನೆಗಳಿಗೆ ಭೇಟಿ ನೀಡಿದ ವರದಿಯನ್ನ ಪ್ರಿಸ್ಮಾ ಎಚ್ ಆಪ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ವೇಳೆ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಅಶೋಕ್ ರೆಡ್ಡಿ, ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಾಬು ಮಹೇಂದ್ರ ಪ್ರಸಾದ್, ಬಿಬಿಎಂಪಿ ಆರೋಗ್ಯ ಮೇಲ್ವಿಚಾರಕರಾದ ಶ್ರೀ ಜೆಎನ್ ರಾಘವೇಂದ್ರ, ಹಿರಿಯ ಆರೋಗ್ಯ ಪರಿವೀಕ್ಷಕರಾದ ಶ್ರೀ ಪಂಕಜ್, ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದಂತಹ ಶ್ರೀ ಮಂಜುನಾಥ್, ಶ್ರೀ ಕಿರಣ್, ಶ್ರೀ ಶಿವಣ್ಣ, ಶರತ್, ಕವಿತಾ, ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕೃಷ್ಣರಾಜಪುರದ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು. ನಮ್ಮ ಏನು KR ವ್ಯಾಪ್ತಿಯಲ್ಲಿ ಏನು ಡೆಂಗು ಮತ್ತು ಮಲೇರಿಯಾ ಮತ್ತು ಚಿಕನ್ಗುನ್ಯಾ ಕೇಸಸ್ಸು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ, ಅಂದರೆ ಪ್ರತ್ಯೇಕವಾಗಿ ನಾವು ಹೇಳಬೇಕು ಅಂದರೆ ಡೆಂಗ್ಯೂ ಪ್ರಕರಣಗಳು ನಮ್ಮಲ್ಲಿ 62 ಈಗ ಪಾಸಿಟಿವ್ ಇದ್ದಾವೆ KR ಸೊ ಆ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತಾಯಿದ್ವಿ, ಗಣರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ BBMPಯಲ್ಲಿ ವಲಯ ಆಯುಕ್ತರು ಮತ್ತು ಆಯುಕ್ತರು, ಜಂಟಿ ಆಯುಕ್ತರು ಏನಿದ್ದಾರೆ ಆ ಡೈರೆಕ್ಷನ್ ಮೇಲೆ ನಾವುಗಳು ಏನು ಮಾಡ್ತಾಯಿದ್ವಿ, ಪ್ರತಿಯೊಂದು ಮನೆಗಳಿಗೆ ಇವತ್ತಿಂದ ನಾವೇನು 15 ದಿವಸ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಮೈಕ್ರೋ ಪ್ಲ್ಯಾನ್ನ ಮಾಡ್ಕೊಂಡ್ಬಿಟ್ಟು 15 ದಿವಸಗಳಿಗೂ ನಾವುಗಳು ಮನೆ ಪ್ರತಿ ಒಂದು ಮನೆಗೆ ಭೇಟಿ ಮಾಡಿಬಿಟ್ಟು ಅಲ್ಲಿರುವ ಏನು ತಾಣಗಳೇ ಸೊಳ್ಳೆಗಳು ಉತ್ಪನ್ನ ತಾಣಗಳು ಅಂತ ಏನು ಹೇಳ್ತಾರೆ ಅದನ್ನು ನಿರ್ಮೂಲನೆ ಮಾಡುವಂಥ ವ್ಯವಸ್ಥೆಗಳು ಮತ್ತು ಜೊತೆಗೆ ನಾವು ಅವರಿಗೊಂದು ಎಜುಕೇಷನ್ ಕೊಡುವಂಥದ್ದು, ನಾವು ಯಾವ ರೀತಿ ನಾವು ನೀರನ್ನ ಸ್ವಚ್ಛತೆಯಾಗಿ ಕಾಪಾಡ್ಕೋಬೇಕು. ಜೂನ್ ಹೋದ ತಿಂಗಳು ಮತ್ತು ಏಪ್ರಿಲಿಂದ ಲೆಕ್ಕ ಹಾಕಿದ್ರೆ ಒಂದು 13 ಪ್ರಕರಣಗಳು ವರದಿಯಾಗಿದೆ. ಅವೆಲ್ಲ ಸ್ಕ್ಯಾಂಟಿಯಾಗಿ ಅಲ್ಲಲ್ಲಿ ವರದಿಯಾಗಿದೆ. ಆದರೂ ಕೂಡ ನಾವು ಒಂದು ತಂಡಗಳ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ನಮ್ಮ ವೈದ್ಯಾಧಿಕಾರಿಗಳ ಒಂದು ಮೇಲ್ವಿಚಾರಣೆಯಲ್ಲಿ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸ್ಥಳೀಯವಾಗಿರುವಂಥ ಶಿಕ್ಷಣ ಸಂಸ್ಥೆಗಳ ಸಹಕಾರದೊಂದಿಗೆ ಏನು ವೆಂಕಟೇಶ್ವರ ಸ್ಕೂಲ್ ಇರ್ಬೋದು, ಸಿ ಕಾಲೇಜ್ ಇರ್ಬೋದು, ಅಮರ್ಜ್ಯೋತಿ ಸ್ಕೂಲ್ ಇರ್ಬೋದು, ಮತ್ತು ಅದೇ ರೀತಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜ್ ಇರ್ಬೋದು, ಅವರುಗಳ ಸಹಕಾರದೊಂದಿಗೆ ನಾವು ವಾಲಂಟಿಯರ್ಸ್ನ ಗುರುತಿಸಿ ಒಂದು ತಂಡಗಳ ಥರ ಮಾಡಿಬಿಟ್ಟು ಎಲ್ಲರನ್ನೂ ಪ್ರತಿ ದಿವಸ ಒಂದೊಂದು ತಂಡ ಕನಿಷ್ಠ 100 ಮನೆ ಕ್ವಾಲಿಟಿ ಸರ್ವೆ ಮಾಡಿಸಿ